ಅಮೃತಧಾರೆ ಸೀರಿಯಲ್ ಅತ್ತಿಗೆ ಎದುರು ನಿಜ ಬಾಯ್ಬಿಟ್ಟು ಮಹಿಮಾ ಭೂಮಿಕಾ ನಡೆಯನ್ನು ಮಹಿಮಾಳ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾಳೆ. ಆಕೆ ನಂಬಿದ್ದ ಆಕೆಯ ಗೆಳೆಯನೇ ಆಕೆಯ ಬದ್ಧ ವೈರಿಯಾಗಿದ್ದಾನೆ. ಮಹಿಮಾ ಗೆಳೆಯನಿಗೆ ಆಕೆಯನ್ನು ಪಡೆದುಕೊಳ್ಳುವ ಆಸೆ. ಆತ ಮೊದಲಿನಿಂದ ನುದ್ದು ಮಾಡಿದ್ದು ಜೀವನಿಂದ ಮಹಿಮಾಳನ್ನು ದೂರ ಮಾಡಬೇಕು ಎಂದು. ಬಹಳ ಬಾರಿ ಪ್ರಯತ್ನಿಸಿದರೂ ಸಾಧ್ಯವಾಗಿರಲಿಲ್ಲ. ಆದರೆ ಅದು ಸಾಧ್ಯವಾಗದೆ ಹೋದಾಗ ಸುಮ್ಮನೆ ಪೆಚ್ಚು ಮೋರೆ ಹಾಕಿ ಕುಳಿತು ಬಿಡುತ್ತಿದ್ದಾನೆ. ಆತನಿಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚದ ಹಾಗೆ ಆಗುತ್ತದೆ. ಮಹಿಮಾ ಗರ್ಭಿಣಿ ಆಗಿರುವ ವಿಚಾರ ತಿಳಿದ ಬಳಿಕವಂತೂ ಆ ಮಗುವನ್ನು ಹೇಗಾದರೂ ಮಾಡಿ ತೆಗೆಸಬೇಕು ಎಂದು ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಾನೆ. ಇದರಿಂದ ಮಹಿಮಾ ಮನದಲ್ಲಿ ನೂರಾರು ಆಲೋಚನೆ ಬರುತ್ತದೆ. ಕೊನೆಗೆ ಮಹಿಮಾ ಮಗುವನ್ನು ತರಿಸಲು ನಿರ್ಧಾರ ತೆಗೆದುಕೊಳ್ಳುತ್ತಾಳೆ. ಕೊನೆಗೆ ಆತನ ಗೆಳೆಯನನ್ನು ಕರೆದುಕೊಂಡು ಹೋಗಿ ಮಗುವನ್ನು ಅಬಾರ್ಟ್ ಮಾಡುತ್ತಾಳೆ. ಅಬಾರ್ಷನ್ ವಿಚಾರ ತಿಳಿಸಿದ್ದು ಆಕೆ ಗೆಳೆಯನಿಗೆ ಮಾತ್ರ. ಆದರೆ ಆತ ಇದನ್ನೇ ಬಳಸಿಕೊಂಡು ಮಹಿಮಾಳಿಗೆ ಬ್ಲಾಕ್ ಮೇಲ್ ಮಾಡುತ್ತಾನೆ. ನಾನು ಕರೆದ ಕಡೆ ನೀನು ಬರಬೇಕು, ನನ್ನ ಜೊತೆ ನೀನು ಸುತ್ತಾಡಬೇಕು, ಇಲ್ಲವಾದರೆ ನೀನು ಮಾಡಿದ ಎಲ್ಲ ಕೆಟ್ಟ ಕೆಲಸಗಳು ಎಲ್ಲರ ಮುಂದೆ ಹೇಳುತ್ತೇನೆ ಎಂದು ಬೆದರಿಸುತ್ತಾನೆ. ಮಹಿಮಾಗೆ ದಿಕ್ಕೆ ತೋಚದಂತಾಗುತ್ತದೆ. ಮನದಲ್ಲಿ ಇರುವ ನೋವನ್ನು ಯಾರ ಬಳಿ ಹೇಳಬೇಕು ಎಂದು ಆಲೋಚನೆ ಮಾಡುತ್ತಿದ್ದ ವೇಳೆ ಆಕೆಗೆ ಹೊಳೆದದ್ದು ಭೂಮಿಕಾ. ಅತ್ತಿಗೆ ಬಳಿ ಸತ್ಯ ಹೇಳಲು ಮುಂದಾದ ಮಹಿಮಾ ಭೂಮಿಕಾಳೆ ಹೇಳಿದ್ದಕ್ಕೆ ಇದಕ್ಕೆಲ್ಲ ಪರಿಹಾರ ಸಿಗಬಹುದು ಎಂದುಕೊಂಡ ಭೂಮಿಕಾಳಿಗೆ ಕರೆ ಮಾಡುತ್ತಾಳೆ. ಮಹಿಮಾ ಅತ್ತಿಗೆ, ನಿಮ್ಮ ಬಳಿ ನಾನು ಒಂದು ಮುಖ್ಯವಾದ ವಿಚಾರ ಮಾತನಾಡಬೇಕು, ದಯವಿಟ್ಟು ನನ್ನ ಶಾಪ್ ಬಳಿ ಬನ್ನಿ ಎಂದು ಕರೆಯುತ್ತಾಳೆ. ಬಹಳ ಆತುರದಿಂದ ಭೂಮಿಕಾ ಶಾಪ್ಗೆ ಬರುತ್ತಾಳೆ. ಭೂಮಿಕಾಳನ್ನು ನೋಡಿದ ಮಹಿಮಾಗೆ ಕೊಂಚ ಆರಾಮ ಎನಿಸುತ್ತದೆ. ಆಕೆಯ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತದೆ. ಕೊನೆಗೆ ತಾನು ಮಾಡಿರುವ ತಪ್ಪನ್ನು ಭೂಮಿಕಾ ಮುಂದೆ ಬಿಚ್ಚಿಡುತ್ತಾಳೆ. ಮಹಿಮಾ ಮಾತಿಗೆ ಭೂಮಿಕಾ ಶಾಕ್. ನನ್ನನ್ನು ಕ್ಷಮಿಸಿ ಅತ್ತಿಗೆ, ನನ್ನ ಮಗುವನ್ನು ನಾನು ಅಬಾರ್ಟ್ ಮಾಡಿಕೊಂಡೆ. ಆದರೆ ಮನೆಯಲ್ಲಿ ನಾನು ಸುಳ್ಳು ಹೇಳಿದೆ. ಆದರೆ ನನ್ನನ್ನು ಈ ವಿಚಾರ ಒಬ್ಬ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ ಎಂದು ಮನದಲ್ಲಿರುವ ಆಲೋಚನೆಗಳನ್ನು ಹೊರಹಾಕುತ್ತಾಳೆ. ಇತ್ತ ಗೌತಮ್ಗೆ ತನ್ನ ಮನದಲ್ಲಿ ನೂರಾರು ಆಲೋಚನೆ ಇರುತ್ತದೆ. ನಾನು ಮತ್ತು ಭೂಮಿಕಾ ಒಂದಾದರೆ ನನ್ನ ತಾಯಿಯವರಿಗೆ ಏನೋ ಕಂಟಕ ಕಾದಿದೆ ಎಂದು ಮನದಲ್ಲಿ ನೊಂದುಕೊಂಡಿರುತ್ತಾನೆ. ಆನಂದ್ ಬಳಿ ನೋವು ತೋಡಿಕೊಂಡ ಗೌತಮ್. ಆನಂದ್ಗೆ ಯಾವುದೇ ವಿಚಾರ ತಿಳಿದಿರುವುದಿಲ್ಲ. ಆತ ಏನೇನೋ ಕಾಮೆಂಟ್ ಮಾಡಿ ಗೌತಮ್ನನ್ನು ನಗಿಸಲು ಪ್ರಯತ್ನ ಮಾಡುತ್ತಿರುತ್ತಾನೆ. ಆದರೆ ಕೊನೆಗೆ ಆನಂದ್ ಬಳಿ ಗೌತಮ್ ತನ್ನ ಮನದಲ್ಲಿರುವ ನೋವನ್ನು ಹೇಳಿಕೊಂಡು ಅಳುತ್ತಾನೆ. ಇದಕ್ಕೆ ಆನಂದ್ ಯಾವ ರೀತಿ ಸಮಾಧಾನ ಮಾಡುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮೇಲ್ ಮಾಡಿದ ದೀಪೆಯನ್ನು ಕೆನ್ನೆಗೆ ಬಿತ್ತು ಭೂಮಿಕಾ. ಜೀವನ್ ಕೈಯಿಂದ ಪೆಟ್ಟು. ಅಮೃತಧಾರೆ ಧಾರಾವಾಹಿಯಲ್ಲಿ ಪ್ರೇಕ್ಷಕರಿಗೆ ಅನಿರೀಕ್ಷಿತ ಅಚ್ಚರಿ ಕಾದಿದೆ. ದೀಪೆಯನ್ನು ಬ್ಲಾಕ್ ಮೇಲ್ ಮಾಡಿ ಸಂಬಂಧ ಬೆಳೆಸಿಕೊಳ್ಳಲು ಪ್ರಯತ್ನಿಸಿದ ದೀಪೆಯನ್ನು ಕೊನೆಗೆ ಭೂಮಿಕಾ ಜೀವನ್ ಕಡೆಯಿಂದ ಏಟು ದೊರಕಿದೆ. ಸರಿಯಾದ ಸಮಯದಲ್ಲಿ ಮಹಿಮಾ ತೆಗೆದುಕೊಂಡ ನಿರ್ಧಾರದಿಂದ ಇದು ಸಾಧ್ಯವಾಗಿದೆ. ಇದರಲ್ಲಿ ಪ್ರೇಕ್ಷಕರಿಗೆ ಖುಷಿಯಾಗುವಂತೆ ಅಚ್ಚರಿಯಾಗುವಂಥ ಸನ್ನಿವೇಶ ನಡೆದಿದೆ. ಮಹಿಮಾಳಿಗೆ ಪೀಡಿಸುತ್ತಿದ್ದ ದೀಪೆಯನ್ನುಗೆ ಭೂಮಿಕಾ ಜೀವನ್ ಕೆನ್ನೆಗೆ ಹೊಡೆದಿದ್ದಾರೆ. ಈ ಮೂಲಕ ಆತನ ಸೊಕ್ಕನ್ನು ಇಳಿಸಿದ್ದು ಕಂಡುಬಹುದು. ಕೆಲವು ದಿನಗಳ ಹಿಂದೆ ಮಹಿಮಾ ಹೊಸ ಕಷ್ಟದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಳು. ಆಕೆ ಮಗುವನ್ನು ಅಬಾರ್ಟ್ ಮಾಡಿ ತಿಳಿಸಿದ ವಿಷಯವನ್ನು ದೀಪೆಯನ್ನು ಎಂಬ ಸ್ನೇಹಿತ ಈ ಸನ್ನಿವೇಶವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳಲು ಬಯಸಿದ್ದ. ನಾನು ಕರೆದಾಗ ಎಲ್ಲ ಬರಬೇಕು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಎಂದೆಲ್ಲ ಹೇಳಿ ಪ್ರತಿದಿನ ಟಾರ್ಚರ್ ನೀಡುತ್ತಿದ್ದ. ಜೀವನ್ ಜೊತೆ ನೆಮ್ಮದಿಯಾಗಿ ಬದುಕುತ್ತಿದ್ದ ಮಹಿಮಾಳ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿತು. ಮನೆಯವರಿಗೆ ತಾನು ಮಾಡಿದ ತಪ್ಪಿನ ಅರಿವಾದರೆ ಏನಾಗಲಿದೆ ಎಂದು ಆತಂಕ ಕಾಡಿತ್ತು. ಆದರೆ ಆ ಸಮಯದಲ್ಲಿ ಮಹಿಮಾ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ. ಭೂಮಿಕಾಳಿಗೆ ಕಾಲ್ ಮಾಡಿ ಸ್ಟುಡಿಯೋಗೆ ಬರಲು ಹೇಳಿ ನಡೆದಿರುವ ಸಂಗತಿಯನ್ನೆಲ್ಲ ಹೇಳಿದ್ದಾಳೆ. ಆಕೆಯನ್ನು ತಪ್ಪಿಕೊಂಡು ತಾನೇ ಆ ಮಗುವನ್ನು ಅಬಾರ್ಟ್ ಮಾಡಿದ ವಿಷಯ ಸತ್ಯ ಹೇಳಿದ್ದಾಳೆ. ಭೂಮಿಕಾಳಿಗೆ ಈ ಸತ್ಯ ಸುದ್ದಿ ಕೇಳಿ ಸಹಜವಾಗಿ ಆಘಾತವಾಗಿದೆ. ಇಂತಹ ಸಮಯದಲ್ಲಿ ಭೂಮಿಕಾ ಮಹಿಮಾಳಿಗೆ ಕಾಟ ನೀಡುತ್ತಿದ್ದ ದೀಪವನಿಗೆ ಪಾಠ ಕಲಿಸಲು ನಿರ್ಧರಿಸಿದ್ದಾಳೆ. ದೀಪವನಿಗೆ ಕಾಲ್ ಮಾಡಿ ಸ್ಟುಡಿಯೋಗೆ ಬರಲು ಹೇಳಿ ಎಂದು ಮಹಿಮಾಳೆ ತಿಳಿಸುತ್ತಾರೆ. ಸ್ಟುಡಿಯೋದಲ್ಲಿ ಯಾರೂ ಇಲ್ಲ, ನೀನು ಇಲ್ಲಿಗೆ ಬಾ ಎಂದು ಮಹಿಮಾ ಕರೆ ಮಾಡುತ್ತಾನೆ. ಮಹಿಮಾಗೆ ಕಾಲ್ ನೋಡಿ ಖುಷಿಗೊಂಡ ದೀಪೆಯನ್ನು ಓಡೋಡಿ ಬರುತ್ತಾನೆ. ಓ, ನಿನಗಾಗಿಯೇ ಕಾಲ್ ಮಾಡಿದ್ದೆ, ವಾಟ್ ಎ ಸರ್ಪ್ರೈಸ್ ಅಂತ ತಿಳಿಸಿದ್ದಾನೆ. ಹೂವಿನ ಬೊಕ್ಕೆ ನೀಡಿ ಐ ಲವ್ ಯು ಎಂದು ಹೇಳುತ್ತಾನೆ. ಲವ್ವರ್ ಅಂತೆ ಲವ್ವರ್, ನಿನಗೆ ಈ ರೀತಿ ಹೇಳಲು ನಾಚಿಕೆ ಆಗಲ್ವ ಎಂದು ಮಹಿ ಕೇಳುತ್ತಾಳೆ. ಆದರೆ ನೀನು ನನ್ನ ಇಷ್ಟಪಡಲು ಕರೆದುಕೊಂಡಿದ್ದೆಯಲ್ಲ ಎಂದು ದೀಪನು ಕೇಳುತ್ತಾನೆ. ನಿನ್ನಂಥವರನ್ನು ಯಾರು ಇಷ್ಟಪಡುತ್ತಾರೆ ಎಂದು ಭೂಮಿಕಾಳ ಧ್ವನಿ ಕೇಳಿಸುತ್ತದೆ. ಇದರ ಬಗ್ಗೆ ಗೌತಮ್ ದಿವಾನ್ ಬಳಿ ಎಲ್ಲ ಕೇಳುತ್ತೇನೆ ಎಂದು ಭೂಮಿಕಾಳಿಗೆ ಬೆದರಿಸಲು ದೀಪನು ಪ್ರಯತ್ನಿಸುತ್ತಾನೆ. ತಕ್ಷಣ ದೀಪನು ಕೆನ್ನೆಗೆ ಭೂಮಿಕಾಳ ಪೆಟ್ಟು ಬೀಳುತ್ತದೆ. ನನಗೆ ಹೊಡೆಯೋಕೆ ನಿನ್ನ ಗಂಡನ ಕರೆಸಿಕೊಂಡ್ಯ, ಎಲ್ಲ ವಿಷಯ ನನಗೆ ಗೊತ್ತು, ಗಂಡನ ಹತ್ರ ಹೇಳ್ತೀನಿ ಎಂದು ದೀಪೆಯನ್ನು ರೋಷದಿಂದ ಹೇಳುತ್ತಾನೆ. ತಾಕತ್ತಿದ್ದರೆ ಕರೆಸೋ ಎಂದು ಭೂಮಿಕಾ ಭರಿಸುತ್ತಾಳೆ. ತಕ್ಷಣ ಆತ ಕಾಲ್ ಕಟ್ ಮಾಡುತ್ತಾನೆ. ಅಲ್ಲೇ ಮರೆಯಲ್ಲಿದ್ದ ಜೀವನ್ ಬರುತ್ತಾನೆ. ಬಂದ ಅವನೇ ದೀಪೆಯನ್ನು ಕೆನ್ನೆಗೆ ಹೊಡೆಯುತ್ತಾನೆ. ಹೀಗೆ ಬ್ಲಾಕ್ ಮೇಲ್ ಮಾಡಿ ಸಂಬಂಧ ಬೆಳೆಸಲು ಬಂದ ದೀಪನಿಗೆ ತಕ್ಕ ಶಾಸ್ತಿಯಾಗುತ್ತದೆ. ಗೌತಮ್ ಮನದಲ್ಲಿ ಮಾಡಿದ ಚಿಂತೆ. ಮಹಿಮಾಳನ್ನು ಕಾಡುತ್ತಿರುವ ದೀಪಾಂಶು. ಅಮೃತಧಾರೆ ಧಾರಾವಾಹಿಯಲ್ಲಿ ಜಾತಕ ಶಾಸ್ತ್ರಗಳ ಮೇಲೆ ಹೆಚ್ಚಿನ ನಂಬಿಕೆ ಇಲ್ಲದ ಭೂಮಿಕಾ ಮನುಷ್ಯರ ಮೇಲೆ ಅಪಾರವಾದ ವಿಶ್ವಾಸವನ್ನು ಹೊಂದಿದ್ದಾಳೆ. ಇನ್ನು ಮಹಿಮಾ ಸ್ನೇಹಿತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ. ದೀಪಾಂಶು ಬ್ಲಾಕ್ ಮೇಲ್ ಮಾಡುತ್ತಿರುವುದರಿಂದ ಆತಂಕಕ್ಕೆ ಒಳಗಾಗಿದ್ದಾಳೆ. ಮಹಿಮಾಳದಲ್ಲಿನ ಆತಂಕವನ್ನು ಕಂಡು ಸದಾಶಿವ ಸಮಾಧಾನ ಮಾತುಗಳನ್ನು ಆಡಿದ್ದಾನೆ. ನಿನಗೇನಾದರೂ ಸಮಸ್ಯೆ ಇದ್ದರೆ ನನ್ನ ಬಳಿ ಹೇಳಿಕೊಳ್ಳಬಹುದು ಎಂದು ಹೇಳುತ್ತಾನೆ. ಮಹಿಮಾಳನ್ನು ಕಾಡುತ್ತಿರುವ ದೀಪಾಂಶು. ಆದರೆ ಮಹಿಮಾಳಿಗೆ ತನಗೆ ಎದುರಾಗಿರುವ ಸಮಸ್ಯೆ ತೋರಿಸಿಕೊಳ್ಳಲು ಇಷ್ಟವಾಗುತ್ತಿಲ್ಲ. ಒಳಗೆ ಸಂಕಟವನ್ನು ಅನುಭವಿಸುತ್ತಿದ್ದಾಳೆ. ಆದರೆ ದೀಪಾಂಶು ಸುಮ್ಮನಿರದೆ ಮಹಿಮಾಳ ಮನೆಗೆ ಫೋನ್ ಮಾಡಿ ತಲೆ ತಿನ್ನುತ್ತಿದ್ದಾನೆ. ಅಲ್ಲದೆ ಜೀವನ್ಗೂ ಫೋನ್ ಮೇಲೆ ಫೋನ್ ಮಾಡಿ ಕಾಟ ಕೊಟ್ಟಿದ್ದಾನೆ. ತಾನು ಹೇಳದಂತೆ ಕೇಳದೆ ಹೋದರೆ, ತನ್ನಷ್ಟಕ್ಕೆ ನಡೆದುಕೊಳ್ಳದೆ ಹೋದರೆ ಮಹಿಮಾಳ ಮನೆಯಲ್ಲಿ ಸತ್ಯ ಹೇಳುವುದಾಗೆ ಬೆದರಿಸಿದ್ದಾನೆ. ಮಹಿಮಾಳಿಗೆ ಏನು ಮಾಡಬೇಕು ಎನ್ನುವುದೇ ಅರ್ಥವಾಗುತ್ತಿಲ್ಲ. ದೀಪಾಂಶು ತನ್ನನ್ನು ಪ್ರೀತಿಸಿರುವ ವಿಷಯ ತಿಳಿದಾಗ ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ. ಈ ಪರಿಸ್ಥಿತಿಯಿಂದ ಹೇಗೆ ಹೊರಗೆ ಬರುವುದು ಎಂಬುದು ಕೂಡ ಗೊತ್ತಾಗುತ್ತಿಲ್ಲ. ತಲೆನೋವು ತಂದ ಜಾತಕ. ಇತ್ತ ಮನೆಯನ್ನು ಒಡೆಯಬೇಕು, ಭೂಮಿಕಾ ಬಾಲವನ್ನು ಕಟ್ ಮಾಡಬೇಕು
ಎಂದು ಶಕುಂತಲ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ. ತನ್ನ ಮನೆಗೆ ಹಲವು ವರ್ಷಗಳಿಂದ ಭವಿಷ್ಯ ಹೇಳುವ ಜ್ಯೋತಿಷಿ ಅಲಿಯಾಸ್ ಗುರುಗಳು ಮನೆಗೆ ಕರೆಸಿದ್ದಾರೆ. ಅವರ ಕೈಗೆ ಹಣ ಬಿಟ್ಟು ತಾನು ಹೇಳಿಕೊಟ್ಟಂತೆ ಹೇಳಬೇಕು ಎಂದಿದ್ದಾಳೆ. ಗುರುಗಳು ಎಲ್ಲರ ಎದುರಿನಲ್ಲಿ ಜಾತಕವೆನ್ನಲು ಚೆನ್ನಾಗಿರಲಿ, ಯಾರಲ್ಲೂ ಸಮಸ್ಯೆ ಇಲ್ಲ ಎಂದು ಹೇಳಿ ಗೌತಮ್ ಹಾಗೂ ಶಕುಂತಲ ಇಬ್ಬರನ್ನು ಇರುವಾಗ ಮಾ ಸುಳ್ಳನ್ನು ಹೇಳಿದ್ದಾರೆ. ಭೂಮಿಕಾ ಹಾಗೂ ನೀನು ಒಟ್ಟಿಗೆ ಇರಬಾರದು. ಭೂಮಿಕಾಳಿಗೆ ಮಗುವಾದರೆ ಮನೆಗೆ ದೊಡ್ಡ ಕಂಟಕ ಎದುರಾಗುತ್ತದೆ. ಭೂಮಿಕಾ ಸಾವನ್ನು ಗರೆದಂತಾಗುತ್ತದೆ. ಇಷ್ಟೊತ್ತಿದ್ದಾಗಲೇ ಭೂಮಿಕಾಳಿಗೆ ತೊಂದರೆ ಆಗಬೇಕಿತ್ತು. ಆದರೆ ಗೌತಮ್ ಜಾತಕದ ಬಲದಿಂದ ಏನು ಸಮಸ್ಯೆ ಆಗಿಲ್ಲ ಎಂದು ಹೇಳುತ್ತಾರೆ. ತಲೆನೋವು ತಂದ ಜಾತಕ. ಗೌತಮ್ನನ್ನು ಯಾಮರಿಸುತ್ತಿರುವ ಶಕುಂತಲ. ಇದರಿಂದ ಚಿಂತೆಗೊಳಗಾದ ಗೌತಮ್ ತಾಯಿ ಶಕುಂತಲ ಬಳಿ ಸಮಸ್ಯೆ ಹಂಚಿಕೊಂಡಿದ್ದಾಳೆ. ಗೌತಮ್ ಎದುರು ಶಕುಂತಲ ನಾಟಕ ಮಾಡಿದ್ದಾಳೆ. ಗೌತಮ್ ಇನ್ನೊಂದು ಕಡೆ ಭೂಮಿಕಾ ಜಾತಕವನ್ನು ತೋರಿಸೋಣ, ಏನಾದರೂ ಪರಿಹಾರವಿದ್ದಲ್ಲಿ ತಿಳಿದುಕೊಳ್ಳೋಣ ಎಂದು ಕೇಳುತ್ತಾನೆ. ಶಕುಂತಲ ಸರಿ ಎಂದು ಹೇಳುತ್ತಾಳೆ. ಆದರೆ ಗೌತಮ್ಗೆ ನೀನು ಬರಬೇಡ, ಅವರು ಹೇಳುವ ಕೆಲ ಮಾತುಗಳು ನಿನ್ನಲ್ಲಿ ಗಾಬರಿಯನ್ನುಂಟು ಮಾಡಬಹುದು, ನಾನು ಹೋಗಿ ಬರುತ್ತೇನೆ ಎಂದು ಪುಸಲಾಯಿಸುತ್ತಾಳೆ. ಗೌತಮ್ ಕೂಡ ಶಕುಂತಲ ಮಾತನ್ನು ನಂಬಿದ್ದು ಸದ್ಯ ಆಕೆಯ ಪ್ಲಾನ್ ಕಂಪ್ಲೀಟ್ ಸಕ್ಸಸ್ ಆಗಿದೆ. ಚಿಂತೆಗೊಳಗಾದ ಗೌತಮ್ ಗುರುಗಳು ಹೇಳಿದ ಮಾತುಗಳನ್ನು ಗೌತಮ್ ಕಿವಿಯಲ್ಲಿ ಗುಯಿಗುಟ್ಟುತ್ತಿದೆ. ಭೂಮಿಕಾಳಿಗೆ ತೊಂದರೆ ಆಗಬಾರದು ಎಂದು ಚಿಂತೆ ಮಾಡುತ್ತಿದ್ದಾನೆ. ಇತ್ತ ಗೌತಮ್ಗೆ ಇಷ್ಟವೆಂದು ಭೂಮಿಕಾ ಮ್ಯಾಚ್ ನೋಡುತ್ತಾಳೆ. ಆದರೆ ಗೌತಮ್ ಮನಸ್ಸೆಲ್ಲ ಬೇರೆ ಏನೋ ಯೋಚನೆ ಇರುತ್ತದೆ. ಭೂಮಿಕಾ ಗೌತಮ್ನಲ್ಲಿ ಆಗಿರುವ ಬದಲಾವಣೆ ಗಮನಿಸಿದ್ದು ಯಾಕೆ ಗೌತಮ್ ಹೀಗಿದ್ದಾರೆ ಎಂಬುದು ಅರ್ಥವಾಗುತ್ತಿರಲಿಲ್ಲ. ಈ ಪರಿಸ್ಥಿತಿಯಿಂದ ಗೌತಮ್ ಸುಧಾರಿಸುತ್ತಾನೆ, ಇಲ್ಲ ಸತ್ಯ ತಿಳಿದು ಶಕುಂತಲ ಮೇಲೆ ಕಿಡಿಕಾರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಶಕುಂತಲ ದೇವಿ ನಾಟಕಕ್ಕೆ ಮರುಳಾದ ಗೌತಮ್ ಪ್ರೀತಿ ಹೇಳಲು ಹಿಂಜರಿಯುತ್ತಾನ. ಭೂಮಿಕಾ ಹಾಗೂ ಗೌತಮ್ ಒಬ್ಬರೊಬ್ಬರು ಬಹಳ ಪ್ರೀತಿ ಮಾಡುತ್ತಿರುತ್ತಾರೆ. ಈ ವಿಚಾರ ಭೂಮಿಕಾಗೆ ಹೇಗಾದರೂ ಮಾಡಿ ತಿಳಿಸಬೇಕು ಎಂದು ಗೌತಮ್ ಸ್ನೇಹಿತ ಆನಸ್ ಸಹಾಯವನ್ನು ಕೇಳುತ್ತಾನೆ. ಹಾಗೆಯೇ ಭೂಮಿಕಾಗೆ ಯಾವ ರೀತಿ ಪ್ರಪೋಸ್ ಮಾಡಬೇಕು ಎಂದು ರಿಹರ್ಸಲ್ ಕೂಡ ಮಾಡಿಕೊಂಡಿರುತ್ತಾನೆ. ಅದೇ ರೀತಿ ಭೂಮಿಕಾಳನ್ನು ಇಂಪ್ರೆಸ್ ಮಾಡಬೇಕು ಎಂದು ಅಂದುಕೊಂಡಿರುತ್ತಾನೆ. ಗೌತಮ್ ಪ್ರಯತ್ನಕ್ಕೆ ಅಡ್ಡಿಯಾಗಿರುವುದು ಇದೀಗ ಶಕುಂತಲ ದೇವಿ. ಆಕೆಗೆ ಗೌತಮ್ ಹಾಗೂ ಭೂಮಿಕಾ ಒಂದಾಗುವುದು ಸ್ವಲ್ಪವೂ ಇಷ್ಟವಿಲ್ಲ. ಶಕುಂತಲ ದೇವಿ ಗೌತಮ್ ರಿಹರ್ಸಲ್ ಮಾಡುತ್ತಿರುವುದು ನೋಡಿ ಹೊಟ್ಟೆ ಉರಿದುಕೊಳ್ಳುತ್ತಾಳೆ. ಭೂಮಿಕಾ ಹಾಗೂ ಗೌತಮ್ ಒಂದಾದರೆ ನನಗೆ ಉಳಿಗಾಲವಿಲ್ಲ ಎಂದುಕೊಳ್ಳುತ್ತಾಳೆ. ಗೌತಮ್ನನ್ನು ಹೇಗಾದರೂ ಮಾಡಿ ತಡೆಯಬೇಕು ಎಂದು ತನ್ನ ಮಗಳ ಬಳಿ ಹೇಳುತ್ತಿರುತ್ತಾಳೆ. ಅಷ್ಟು ಬೇಗ ಅದರಲ್ಲೊಂದು ಮಾಸ್ಟರ್ ಐಡಿಯಾ ಕೂಡ ಮಾಡುತ್ತಾಳೆ. ಶಕುಂತಲ ದೇವಿ ತಲೆ ತಿರುಗಿ ಬಿದ್ದ ಹಾಗೆ ನಾಟಕ ಮಾಡುತ್ತಾಳೆ. ಇನ್ನು ತಾಯಿ ನಾಟಕ ಮಾಡುತ್ತಿರುವ ವೇಳೆ ಆಕೆಯ ಮಗಳು ಎಲ್ಲರನ್ನೂ ಜೋರಾಗಿ ಕರೆಯುತ್ತಾಳೆ. ಇದನ್ನು ಕೇಳಿದ ಗೌತಮ್ ಭೂಮಿಕಾ ಗಾಬರಿಯಾಗುತ್ತಾರೆ. ಗೌತಮ್ ತಾಯಿ ಬಳಿ ಓಡಿ ಬರುತ್ತಾನೆ. ಭೂಮಿಕಾ ಕೂಡ ತಾನು ಬರೆದಿದ್ದ ಲವ್ ಲೆಟರ್ ಬಿಸಾಡಿ ತನ್ನ ಅತ್ತಿಗೆ ಏನಾಯಿತು ಎಂದು ಬರುತ್ತಾಳೆ. ತನ್ನ ತಾಯಿಯನ್ನು ಎಚ್ಚರಿಸಲು ಎಲ್ಲ ರೀತಿಯ ಪ್ರಯತ್ನ ಪಡುತ್ತಾರೆ. ಇನ್ನು ಶಕುಂತಲ ದೇವಿಯನ್ನು ಡಾಕ್ಟರ್ ಬಂದು ಪರೀಕ್ಷಿಸುತ್ತಾರೆ. ಬಳಿಕ ಮಾತ್ರೆ ಬರೆದು ಕೊಡುತ್ತಾರೆ. ತಾಯಿಯ ಬಳಿಯೇ ಇರುವ ಗೌತಮ್ಗೆ ತನ್ನ ತಾಯಿಗೆ ಏನಾಗಿಬಿಡುತ್ತೆ ಎನ್ನುವ ಭಯ. ತನ್ನ ತಾಯಿ ಚೆನ್ನಾಗಿರಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾನೆ. ತನ್ನ ತಾಯಿ ಜೊತೆ ಯಾವತ್ತೂ ಖುಷಿಯಿಂದ ಮನೆಯವರಲ್ಲೂ ಇರಬೇಕು, ಅದಕ್ಕಾಗಿ ತನ್ನ ತಾಯಿಗೆ ಏನು ಆಗಬಾರದು ಎಂದು ಆಲೋಚನೆ ಎಂದುಕೊಳ್ಳುತ್ತಾನೆ. ಶಕುಂತಲ ದೇವಿ ರೂಮಿಗೆ ಬಂದು ಆಕೆಯ ಮಾತ್ರೆಯನ್ನು ಕೊಟ್ಟು ನಿದ್ದೆ ಮಾಡುವಂತೆ ಕೇಳುತ್ತಾಳೆ. ಆದರೆ ಶಕುಂತಲ ದೇವಿ ಮಾತ್ರೆಯನ್ನು ಮೆತ್ತಗೆ ಮಂಚದ ಕೆಳಗೆ ಎಸೆದು ಬಿಡುತ್ತಾಳೆ. ಶಕುಂತಲ ದೇವಿ ನಾಟಕ ಬಯಲಾಗುತ್ತಾ ತಾಯಿಯ ನಾಟಕ ಗೌತಮ್ಗೆ ತಿಳಿಯುವುದಿಲ್ಲ. ನನ್ನ ತಾಯಿ ಬಹಳ ಸುಸ್ತಾಗಿದ್ದಾರೆ ಎಂದು ಹೇಳಿ ಕೊರಗುತ್ತಿರುತ್ತಾನೆ. ಹಾಗೆ ತನ್ನ ತಾಯಿಯ ಕಾಲು ಒತ್ತುತ್ತಿರುತ್ತಾನೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡ ಎಂದು ಶಕುಂತಲ ದೇವಿ ನಾಟಕೀಯವಾಗಿ ಹೇಳಿದರು. ಗೌತಮ್ ಮಾತ್ರ ಮಾತು ಕೇಳದೆ, ಅಮ್ಮ ನೀವು ಸುಮ್ಮನೆ ಮಲಗಿ, ದಯವಿಟ್ಟು ನೀವು ಬೇರೆ ಯೋಚನೆ ಮಾಡಬೇಡಿ ಎಂದು ಹೇಳುತ್ತಾನೆ. ಆಗ ಶಕುಂತಲ ಮನದಲ್ಲಿರುವ ಇದುವೇ ನನಗೆ ಬೇಕಾಗುತ್ತದೆ ಎಂದು ಅಂದುಕೊಳ್ಳುತ್ತಾಳೆ. ಗೌತಮ್ ಪ್ರೀತಿಯ ಶಕುಂತಲ ಆಯುಧ. ಗೌತಮ್ನನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿರುವ ಶಕುಂತಲ ದೇವಿಗೆ ತನ್ನ ಗಂಡನ ಮೊದಲ ಹೆಂಡತಿ ಮಗ ತನ್ನ ಮಾತನ್ನು ಕೇಳುತ್ತಿರಬೇಕು. ನನಗೆ ಕೂಡ ಅದೇ ಬೇಕಾಗಿರುವುದು. ಹೇಗಾದರೂ ಮಾಡಿ ಭೂಮಿಕಾ ಹಾಗೂ ಗೌತಮ್ ಒಂದಾಗದೇ ಇರುವ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾಳೆ. ಮುಂದೆ ನಗುತ್ತೆ ಎಂದು ಕಾದು ನೋಡಬೇಕಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.